Hello students, uh, we are right now solving the problems by using comparison test. Solving problems by using comparison test, isn't it? So, I have given a few solutions and few homework problems to you, of which 1 by root 10 tan 1 by n is one of the problem, isn't it? 1 by root 10 1 by root 10 tan 1 by n. Is that fine? This is the given series sigma un 1 by root 10 tan 1 by n. Fine? It's the given series. How to test the behavior of this series? To test the behavior of this series, okay, we are using limit comparison test. Limit comparison test, the solution of which is already sent to you. I am just explaining that. Okay. Here the nth term is un. The nth term is 1 by root 10 into tan 1 by n. This is the nth term of the series. Okay. See, whenever tan theta, sin theta, etc. comes, please recall the standard limit. Limit sin theta. Limit sin theta by theta as theta tends to 0 is 1. Limit tan theta. Limit tan theta by theta as theta tends to 0 is also 1. ಈ ಸ್ಟ್ಯಾಂಡರ್ಡ್ ಲಿಮಿಟ್ ಇದನ್ನು ಯೂಸ್ ಮಾಡಲಿಕ್ಕೆ ನೀವು ನೆನಪಿಟ್ಕೊಳ್ಬೇಕು. ಓಕೆ, ಇದು ಟ್ಯಾನ್ ಥೀಟಾ ಬೈ ಥೀಟಾ ಅಂದರೆ ಯು ವಾಂಟ್ ಟು ಹ್ಯಾವ್ ಲೈಕ್ ದಿಸ್ ಅಲ್ಲ, ಟ್ಯಾನ್ ಆಫ್ 1 by n, ಟ್ಯಾನ್ 1 by n ಡಿವೈಡೆಡ್ ಬೈ 1 by n. ಡಿವೈಡ್ ಮಾಡುವಾಗ ಮಲ್ಟಿಪ್ಲೈ ಮಾಡಬೇಕು. ಹೀಗೆ ಇದು ಟ್ಯಾನ್ ಥೀಟಾ ಬೈ ಥೀಟಾ ಆಗುತ್ತೆ. ಓಕೆ ಅಲ್ಲ. ವಾಟ್ ಇಸ್ ದಿಸ್? ರೂಟ್ ಎನ್ ಅಂದರೆ ಎನ್ ಟು ದ ಪವರ್ ಹಾಫ್. ಇಲ್ಲಿ ಎನ್ ಉಂಟು, ಎನ್ ಅಂದರೆ ಎನ್ ಪವರ್ 1. ಇದು ಟ್ಯಾನ್ ಥೀಟಾ ಬೈ ಥೀಟಾ ಫಾರ್ಮ್. ಟ್ಯಾನ್ 1 by n ಡಿವೈಡೆಡ್ ಬೈ 1 by n ಫಾರ್ಮ್ ಇದು. ಇದು ಎನ್ ಪವರ್ ಹಾಫ್ ಆ್ಯಂಡ್ ಎನ್ ಪವರ್ 1 ಅಂದರೆ 1.5 ಆಯಿತು, 3/2 ಆಯಿತು. 1 by n to the power 3/2. ಫೈನ್. ನೀವು ಟ್ಯಾನ್ ನೋಡಿದ ತಕ್ಷಣ ಟ್ಯಾನ್ ಥೀಟಾ ಬೈ ಥೀಟಾ ಲಿಮಿಟ್ ಯೂಸ್ ಮಾಡಲಿಕ್ಕೆ ಆಗುತ್ತಾ ಅಂತ ಚೆಕ್ ಮಾಡಬೇಕು ನೀವು ಅದನ್ನು. ಯು ಹ್ಯಾವ್ ಟು ವೆರಿಫೈ. ಓಕೆ, ಫೈನ್. ಇದು ಯು ಎನ್ ಆದರೆ ನಮಗೆ ಕಂಪ್ಯಾರಿಸನ್ ಟೆಸ್ಟ್ ಅಲ್ಲ. ಯು ಸಿಲೆಕ್ಟ್ ವಿ ಎನ್, ದಟ್ ವಿ ಎನ್ ಈಕ್ವಲ್ ಟು 1 by n power 3/2. ಆಗ ಸಿಗ್ಮಾ ವಿ ಎನ್ ಈ ಸಿಗ್ಮಾ 1 by n to the power 3/2. ದಿಸ್ ಸೀರೀಸ್ ಈಸ್ ಕನ್ವರ್ಜೆಂಟ್. CGT ಕನ್ವರ್ಜೆಂಟ್. ಯಾಕೆ? ಬಿಕಾಸ್ ಇಟ್ಸ್ ಎ ಪಿ ಸೀರೀಸ್. ಪಿ ಸೀರೀಸಲ್ಲಿ ಪಿ ಯ ವ್ಯಾಲ್ಯೂ 3/2 ಅಂದರೆ ಗ್ರೇಟರ್ ದ್ಯಾನ್ 1. ಪಿ ಯ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಇದ್ದರೆ ಕನ್ವರ್ಜೆಂಟ್. ಫೈನ್. ಓಕೆಲಾ? ಸೊ ಸಿಗ್ಮಾ ವಿ ಎನ್ ಇಸ್ ಕನ್ವರ್ಜೆಂಟ್. ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟಲ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಲಿಮಿಟ್ ಯು ಎನ್ ಬೈ ವಿ ಎನ್ ಆ್ಯಸ್ ಎನ್ ಇಸ್ ಟೆನ್ ಟು ಇನ್ಫಿನಿಟಿ. ಯು ಎನ್ ಅಂದರೆ ಇದನ್ನು ಕಾಪಿ ಮಾಡಿ ನೀವು. 1 by ಲಿಮಿಟ್ ಬೇಕು, ಲಿಮಿಟ್ n ಟೆನ್ ಟು ಇನ್ಫಿನಿಟಿ ಆಫ್ 1 by n to the power 3/2 ಇಂಟು tan 1 by n ಡಿವೈಡೆಡ್ ಬೈ 1 by n. Divided by Vn. Divided by Vn is same as multiplied by reciprocal of Vn. ರೆಸಿಪ್ರೋಕಲ್ ಅಂದರೆ ಅಲ್ಟಾ ಉಲ್ಟಾ ಮಾಡಿದೆ ನಾವು, ರೈಟ್? ಹೀಗೆ ಈಗ n to the power 3/2 ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ, ಲಿಮಿಟ್ ಟ್ಯಾನ್ ಥೀಟಾ ಬೈ ಥೀಟಾ, ಥೀಟಾ ಟೆನ್ ಟು 0 is 1. ಇಲ್ಲಿ ಥೀಟಾ ಇರುವಲ್ಲಿ 1 by n ಉಂಟು. ವೆನ್ n is 10 to infinity, 1 by n is 10 to 0. ಆಗ ಇದು ಲಿಮಿಟ್ ಟ್ಯಾನ್ ಥೀಟಾ ಬೈ ಥೀಟಾ, ಥೀಟಾ 10 to 0, 1 by n 10 to 0. ಇದರ ಲಿಮಿಟ್ ವ್ಯಾಲ್ಯೂ 1 ಆಯಿತು. 1 ಆದರೆ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಇಟ್ ಇಸ್ ಎ ಫೈನೈಟ್ ವ್ಯಾಲ್ಯೂ.
if limit un by vn is finite and non-zero, by limit comparison test, what happens? Both the series sigma un and sigma vn, both sigma un and sigma vn behave alike. They behave alike. ಒಂದೇ ರೀತಿ ಬಿಹೇವ್ ಮಾಡ್ತದೆ. If they behave alike, already you know that sigma vn is convergent. Both the series behave in the same way. If one is convergent, other one is also convergent. If one is divergent, other one is also divergent. If sigma vn is convergent, sigma un is also convergent. Sigma un is also convergent. CGT. ಇಷ್ಟೇ ನಾನು ಪ್ರೂವ್ ಮಾಡಿದ್ರೆ ಇಷ್ಟೇ. ಈ ಪ್ರಾಬ್ಲಮ್ ನೋಡಿ ನೀವು ಡಿಸೈಡ್ ಮಾಡಬೇಕು ಯಾವ ಮೆಥಡ್ ಬೇಕು ಏನು. ಓಕೆ, ಯು ಹ್ಯಾವ್ ಟು ಚೆಕ್. ಏನೊಂದು ಪ್ರಾಬ್ಲಮ್ ನಿಮಗೆ ಕೊಟ್ಟಿದ್ದು, ರೂಟ್ ಆಫ್ n ಪವರ್ 4+1 ಮೈನಸ್ ರೂಟ್ ಆಫ್ n ಪವರ್ 4 ಮೈನಸ್ 1 ಅಂತ. ಇದನ್ನು ರ್ಯಾಷನಲೈಸ್ ಮಾಡಿದ್ದು ನೀವು. ಯು ಹ್ಯಾವ್ ರ್ಯಾಷನಲೈಸ್ಡ್ ಅಂದರೆ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ ಕಾಂಜುಗೇಟ್. ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್, ಮೈನಸ್ ಇದ್ದರೆ ಪ್ಲಸ್. ಇಲ್ಲಿ ನೋಡಿ, ಯಾರಿಗಾದ್ರೂ ಇದು ಕ್ಲಿಯರ್ ಆಗಿಲ್ಲ ಅಂದರೆ ನೋಡಿ, ಇದು ಎ ಮೈನಸ್ ಬಿ, ಇದು ಎ ಪ್ಲಸ್ ಬಿ. ವಾಟ್ ಈಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ವಾಟ್ ಈಸ್ ಎ ಸ್ಕ್ವೇರ್? ಇದು ಎ, ಇದು ಬಿ, ಇದು ಎ ಬಿ. ಎ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಆಫ್ ದಿಸ್ ಇಷ್ಟಾಯಿತು, n ಪವರ್ 4+1. ಸ್ಕ್ವೇರ್ ಆಫ್ ಬಿ n ಪವರ್ 4 ಮೈನಸ್ 1. ಡಿನಾಮಿನೇಟರ್ ಅಂತ ಉಂಟು, ಈ ವ್ಯಾಲ್ಯೂ ಉಂಟು. ಡಿನಾಮಿನೇಟರ್ ಇದು n ಪವರ್ 4 ಕ್ಯಾನ್ಸಲ್ ಆಗಿ ಇಷ್ಟು ಉಳಿಯಿತು, 2/. ನೀವೇನು ಮಾಡಬೇಕಂದ್ರೆ, ಇನ್ ಆರ್ಡರ್ ಟು ಚೂಸ್ ವಿ ಎನ್ ಚೂಸ್ ಮಾಡಬೇಕಾದ್ರೆ ಇಲ್ಲಿರೋ ಎನ್ನನ್ನು ಹೊರಗೆ ತೆಗಿಬೇಕು ನೀವು. ಯು ಟೇಕ್ ಔಟ್ ಸೈಡ್. ನೋಡಿ, n ಪವರ್ 4 ಬ್ರ್ಯಾಕೆಟಿನ ಹೊರಗೆ ಹಾಕಿದರೆ ಇಲ್ಲಿ 1 ಆಯಿತು. n ಪವರ್ 4 ಇಂಟು 1 ಅಂದರೆ n ಪವರ್ 4. ಇದು ಆ್ಯಕ್ಚುಲಿ n ಪವರ್ 4 ಕ್ಯಾನ್ಸಲ್ ಆಗಿ ಇದು 1 ಬಂತು. ಇಲ್ಲಿ ಕೂಡ ಅಷ್ಟೇ, ಬ್ರ್ಯಾಕೆಟಿನ ಹೊರಗೆ ಹಾಕಿ n ಪವರ್ 4. ವೆನ್ ಯು ಮಲ್ಟಿಪ್ಲೈ, ವಾಟ್ ಹ್ಯಾಪನ್ಸ್? n ಪವರ್ 4 ಇಂಟು 1, n ಪವರ್ 4. ರೈಟ್, n ಪವರ್ 4. ಇಲ್ಲಿ n ಪವರ್ 4 ಕ್ಯಾನ್ಸಲ್ ಆಯಿತು. ಇಟ್ಸ್ ಗೋಯಿಂಗ್ ಟು ಬಿ n ಪವರ್ ಮೈನಸ್ 1. ಇದು ಕ್ಯಾನ್ಸಲ್ ಆಯಿತು, ಇಲ್ಲಿ ಮೈನಸ್ 1. ಓಕೆ, ರೂಟ್ n ಪವರ್ 4 ಅಂದರೆ n ಸ್ಕ್ವೇರ್. ರೂಟ್ n ಪವರ್ 4 ಅಂದರೆ n ಸ್ಕ್ವೇರ್. n ಸ್ಕ್ವೇರ್ ಕಾಮನ್ ಇಲ್ಲಿ ಉಂಟು, ಇಲ್ಲಿ ಉಂಟು, ಟೇಕ್ ಇಟ್ ಔಟ್ ಸೈಡ್. ಆಗ ಈ ಸ್ಟೆಪ್ ಬರುತ್ತೆ. ಫೈನ್, ಈ ಸ್ಟೆಪ್ ಬಂತು. ಈಗ ದಿಸ್ ಸಜೆಸ್ಟ್ ಯು, ದಿಸ್ ಗಿವ್ಸ್ ಯು ಸಜೆಷನ್ ದಾಟ್ ವಾಟ್ ಶುಡ್ ಬಿ ವಿ ಎನ್, ಅದರ್ ಸೀರೀಸ್ ವಿ ಎನ್ ಯಾವುದು ಇರಬೇಕಂತ. ಇಲ್ಲಿ 1/n² ಸಪ್ರೇಟ್ ಉಂಟು, ಅದನ್ನು ವಿ ಎನ್ ತಗೊಳ್ಳಿ. ಲೆಟ್ ವಿ ಎನ್ ಈಕ್ವಲ್ ಟು 1/n². ಸೊ ಸಿಗ್ಮಾ ವಿ ಎನ್ is sigma 1/n². It is convergent. Why? Because the value of p equal to 2. It is a p series. This is p series where value of p equal to 2. 2 ಅಂದರೆ greater than 1. Greater than 1 ಇದ್ದರೆ convergent. In a p series, if p value is greater than 1, then series is convergent. Calculate limit un by vn. un ಅಂದರೆ ಇಲ್ಲಿ ಯಾವ ವ್ಯಾಲ್ಯೂ ಉಂಟು ಇದನ್ನು ಕಾಪಿ ಮಾಡಿ, 2/n² ಇಂಟು ಸಮಥಿಂಗ್. 2/n² ಇಂಟು ಸಮಥಿಂಗ್ ಉಂಟು. ಡಿವೈಡೆಡ್ ಬೈ ವಿ ಎನ್ is same as multiplied by reciprocal of this. ಇದರ ರೆಸಿಪ್ರೋಕಲ್ ಅಂದರೆ n²/1 ಇಂದ ಮಲ್ಟಿಪ್ಲೈ ಮಾಡಬೇಕು. ಆಗ n² ಕ್ಯಾನ್ಸಲ್ ಆಯಿತು. 2/, ಲಿಮಿಟ್ ತಗೊಳ್ಳಿ. ಆ್ಯಸ್ n is 10 into infinity, 1/n ಪವರ್ 4 is 10 into 0. 1/n ಇರಲಿ, n² ಇರಲಿ, n³ ಇರಲಿ, ಇಟ್ ಇಸ್ 10 into 0. ದಿಸ್ ಇಸ್ 10 into 0. ಸೊ ಇದು ರೂಟ್ 1 ಅಂದರೆ 1 ಆಯಿತು. ರೂಟ್ 1 ಅಂದರೆ 1, 1 + 1 2, 2/2, ಇಟ್ ಈಸ್ 1. 1 ಅಂದರೆ ಡಿಫ್ರೆಂಟ್ ಫ್ರಮ್ 0 ಬಟ್ ಆ್ಯಂಡ್ ಫೈನೈಟ್. ಇಟ್ಸ್ ಎ ಫೈನೈಟ್ ವ್ಯಾಲ್ಯೂ. If limit of un by vn is finite non-zero, then by limit comparison test, both the series behave alike. Both the series behave alike, but already sigma vn is convergent. Therefore, sigma un is also convergent. Is that clear? If one series is convergent, other one is also convergent by limit comparison test. Fine. Go to problem number 11. Okay. ಇದು 1/1 into 2 into 3, 3/2 into 3 into 4, 5/3 into 4 into 5. Okay.
The terms are continuing like that. What is the nth term? Please tell me what is the nth term anta. Please look at the numerator. Numerator ಅಲ್ಲಿ 1 3 5 7 ಹಾಗೆ ಹೋಗುತ್ತೆ ಅಲ್ವಾ. 1 3 5 7 ಅಂದರೆ ಇಟ್ ಇಸ್ ಅನ್ arithmetic progression. It is an arithmetic series. Okay, where first term is 1 and nth term ಅಂದರೆ tn ಅಂದರೆ a plus n minus 1 into d. a ಅಂದರೆ 1, d ಅಂದರೆ ಕಾಮನ್ ಡಿಫ್ರೆನ್ಸ್ ಇಸ್ 2. ಆಗ ಇದು 1 plus 2n minus 2. 1 minus 2 ಅಂದರೆ -1, 2n minus 1 ಆಯಿತು. ನ್ಯೂಮರೇಟ್ರಲ್ಲಿ ಜನರಲ್ ಟರ್ಮ್ ಇದೆ ಅಲ್ವಾ, 2n minus 1. ಡಿನಾಮಿನೇಟ್ರಲ್ಲಿ ಇದಕ್ಕೆ ನೀವು ಪುನಃ ಇಲ್ಲಿ 1 2 3 ಹೀಗೆ ಬರೆಯೋಕ್ಕಾಗಿಲ್ಲ ನೋಡಿ. ಪ್ಲೀಸ್ ಲುಕ್ ಎಟ್ ದಿ ಫಸ್ಟ್ ಫ್ಯಾಕ್ಟರ್ಸ್. 1 2 3 4 ಎಕ್ಸೆಟ್ರಾ n ಆಗುತ್ತೆ. ಜನರಲ್ ಟರ್ಮ್ ಇಸ್ ಎನ್ನಿಗೆ 1 ವ್ಯಾಲ್ಯೂ ಕೊಡುವಾಗ 1, ಎನ್ನಿಗೆ 1 ಕೊಟ್ಟರೆ 1. ಆಮೇಲೆ 2 ಅಂದರೆ n plus 1 ಆಯಿತು, ಒಂದು ಜಾಸ್ತಿ ಇದಕ್ಕಿಂತ. 2 ಇಂದ ಒಂದು ಜಾಸ್ತಿ 3, ಆಗ ಇದು n ಆದರೆ n plus 1 ಆದರೆ n plus 2. ಸೊ ಜನರಲ್ ಟರ್ಮ್ ಹಿಯರ್ ಇಲ್ಲಿ ಬರುವಾಗ ಇಟ್ ಈಸ್ ವಾಟ್ ಇಸ್ ಇಟ್, ಇದು 1 3 5 7ಗೆ 2n minus 1 ಇದು ಜನರಲ್ ಟರ್ಮ್. ಆಮೇಲೆ 1 2 3 1 2 3 4 ಎಕ್ಸೆಟ್ರಾ n ಆಯಿತು. ನೆಕ್ಸ್ಟ್ ವ್ಯಾಲ್ಯೂ ಈಸ್ 1 ಮೋರ್ ದೆನ್ ದ್ಯಾಟ್, n plus 1 ಆಯಿತು. ನೆಕ್ಸ್ಟ್ ವ್ಯಾಲ್ಯೂ ಈಸ್ 1 ಮೋರ್ ದೆನ್ ದ್ಯಾಟ್, ಅದು n plus 2 ಆಯಿತು. ಪ್ಲಸ್ ಎಕ್ಸೆಟ್ರಾ ಅಪ್ ಟು ಇನ್ಫಿನಿಟಿ. ಇದು ಜನರಲ್ ಟರ್ಮ್ ಆಯಿತು. ದಿಸ್ ಅ ಜನರಲ್ ಟರ್ಮ್. ವಾಟ್ ಇಸ್ ಜನರಲ್ ಟರ್ಮ್? 2n minus 1 by n into n plus 1 into n plus 2. ಓಕೆ, ಇದು ಜನರಲ್ ಟರ್ಮ್. ಈ ಸೀರೀಸ್ ಕ್ವಶನ್ ನಂಬರ್ 11ಅಲ್ಲಿ ನಿಮ್ಮ ಜನರಲ್ ಟರ್ಮ್ ಈಸ್ 2n minus 1 by n into n plus 1 into n plus 2. Right? Have you understood how to find the general term? Okay, hope you understood. ಇನ್ನೇನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಕ್ಯಾನ್ಸಲ್ n ಥ್ರೂ ಔಟ್. ಪ್ರತಿ ಇದರಿಂದ ಬ್ರ್ಯಾಕೆಟಿಂದ n ಹೊರಗೆ ತೆಗೀರಿ. ಇದು n ಇಂಟು 2 minus 1 by n. ಇಲ್ಲಿ ಒಂದು n ಇಲ್ಲೇ ಉಂಟು. ಈ ಬ್ರ್ಯಾಕೆಟಿಂದ ಒಂದು n ರಿಮೂವ್ n ಔಟ್ಸೈಡ್, ಟೇಕ್ n ಔಟ್ಸೈಡ್. ಆಗ 1 plus 1 by n ಆಯಿತು. ಫ್ರಮ್ ದಿಸ್ ಯು ಟೇಕ್ n ಔಟ್ಸೈಡ್, 1 plus 2 by n ಆಯಿತು. ಇಷ್ಟಾಯಿತು. n ಕ್ಯಾನ್ಸಲ್ ಮಾಡಿ. ಇದು n ಇಂಟು n ಸ್ಕ್ವೇರ್, 1 by n ಸ್ಕ್ವೇರ್ ಆಯಿತು. ನ್ಯೂಮರೇಟ್ರಲ್ಲಿ 2 minus 1 by n ಇದು. ಡಿನಾಮಿನೇಟರ್ 1 plus 1 by n ಇಂಟು 1 plus 2 by n ಆಯಿತು. ಸರಿಯಲ್ಲ? ಫೈನ್. ಈಗ ನಿಮ್ಮ ವಿ ಎನ್ ಸಿಲೆಕ್ಷನ್ ಮಾಡಬೇಕು. ಯು ಹ್ಯಾವ್ ಟು ಸಿಲೆಕ್ಟ್ ಎ ಸೀರೀಸ್ ಹೂಸ್ ಬಿಹೇವಿಯರ್ ಈಸ್ ನೋನ್ ಟು ಯು. ಕ್ಲಿಯರ್ಲಿ ಅದು 1 by n ಸ್ಕ್ವೇರ್ ತಗೊಳ್ಬೇಕು. ಇಲ್ಲಿ ಸಿಚುವೇಶನ್ ನೋಡಿದ್ರೆ ಆಯಿತು. ಹೌ ಮೆನಿ n ಯು ಕ್ಯಾನ್ ಸಪ್ರೇಟ್, ದ್ಯಾಟ್ ಯು ಹ್ಯಾವ್ ಟು ಸಿಲೆಕ್ಟ್ ಆಸ್ ವಿ ಎನ್. ವಿ ಎನ್ ಈಕ್ವಲ್ ಟು 1 by n ಸ್ಕ್ವೇರ್ ಆದರೆ ವಾಟ್ ಈಸ್ ಸಿಗ್ಮಾ ವಿ ಎನ್? Sigma Vn is sigma 1 by n square. Is it convergent? Yes, it is convergent. Why convergent? Since p value, it is a p series, it's like sigma 1 by n power p. Sigma 1 by n power p is convergent when? If p value is greater than 1. And it is divergent when? It is divergent if p is less than or equal to 1. ಇಲ್ಲಿ p value 2. 2 ಅಂದರೆ ಗ್ರೇಟರ್ ದ್ಯಾನ್ 1, ಸೊ ಕನ್ವರ್ಜೆಂಟ್. ಗ್ರೇಟರ್ ದ್ಯಾನ್ 1, therefore it is convergent. Okay. For the limit comparison test, you have to calculate limit un by vn as n is tending to infinity. un ಅಂದರೆ ಪುನಃ ಇದನ್ನು ಕಾಪಿ ಮಾಡಿ ಇಲ್ಲಿ. ಇಟ್ ಈಸ್ ಒನ್ ಲಿಮಿಟ್ un ವ್ಯಾಲ್ಯೂ 1 by n ಸ್ಕ್ವೇರ್ ಇಂಟು 2 minus 1 by n ಡಿವೈಡೆಡ್ ಬೈ 1 plus 1 by n ಇಂಟು 1 plus 2 by n. ಹೀಗೆ ತಗೊಳ್ಳೋ. ಫೈನ್. ಡಿವೈಡೆಡ್ ಬೈ ವಿ ಎನ್ ಸೇಮ್ ಆ್ಯಸ್ ಮಲ್ಟಿಪ್ಲೈಡ್ ಬೈ ರೆಸಿಪ್ರೋಕಲ್ ಆಫ್ ದಿಸ್ n ಸ್ಕ್ವೇರ್ ಬೈ 1. ಆಗ n ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಈಗ ಲಿಮಿಟ್ ತಗೊಳ್ಳಿ. ಆ್ಯಸ್ n ಈಸ್ ಅಪ್ರೋಚಿಂಗ್ ಇನ್ಫಿನಿಟಿ, 1 by n is tending to 0. ರೈಟ್? ಸೊ 1 by n is tending to 0. ಇದು 0 ಆಯಿತು. ಇದು 1 plus 0, ಇಲ್ಲಿ 1 plus 0 ಅಗೇನ್. ಇದು 1 ಇಂಟು 1 2 ಆಯಿತು. ಆನ್ಸರ್ ಅಲ್ಲ? ಆನ್ಸರ್ ಈಸ್ 2. 2 ಅಂದರೆ ದ ಲಿಮಿಟ್ ಆಫ್ ಯು ಎನ್ ಬೈ ವಿ ಎನ್ ದಟ್ ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ 2 ಈಸ್ ಎ ಫೈನೈಟ್ ವ್ಯಾಲ್ಯೂ. ಫೈನೈಟ್ ವ್ಯಾಲ್ಯೂ ಅಂದರೆ ಎನಿ ನಂಬರ್ ಈಸ್ ಫೈನೈಟ್.
ನೀವು 1002 ಆದರೂ ಅದು ಫೈನೈಟೇ, 1,02,000 ಆದರೂ ಫೈನೈಟೇ. ವೆನ್ ದ ಲಿಮಿಟ್ ವ್ಯಾಲ್ಯೂ ಇಸ್ ಎ ನಂಬರ್, ಎನಿ ನಂಬರ್, ವಾಟ್ ಎವರ್ ಮೇ ಬಿ ದ ಸೈಜ್ ಆಫ್ ದ ನಂಬರ್, ವಾಟ್ ಎವರ್ ಮೇ ಬಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ನಂಬರ್, ಇಫ್ ದ ಲಿಮಿಟ್ ವ್ಯಾಲ್ಯೂ ಇಸ್ ಎ ನಂಬರ್, ರೈಟ್, ನಂಬರ್ ಅಂದರೆ ರಿಯಲ್ ನಂಬರ್, it is finite, no doubt, it is finite. Therefore, by limit comparison test, both the series behave alike. Limit comparison test, both sigma un and sigma vn behave alike, but already sigma vn is convergent. Therefore, sigma un is also convergent. Sigma un ಅಂದರೆ given series, the given series is also convergent. Okay, any difficulty in choosing Vn? In order to choose Vn, you have to take n outside everywhere. ಎಲ್ಲ ಕ್ಯಾನ್ಸಲ್ ಆಗೋ ಎನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ರಿಮೈನಿಂಗ್ ಎನ್ ಎಷ್ಟು ಅಂತ ನೋಡಿ ಅದನ್ನು ವಿ ಎನ್ ತಗೊಂಡ್ರೆ ಆಯ್ತು ನೀವು ಅಷ್ಟೇ. ಓಕೆ, ಫೈನ್, ರೈಟ್. ಓಕೆ, ನೆಕ್ಸ್ಟ್ ಯು ಆರ್ ಗಿವನ್ ವಿತ್ ಸಮ್ ಹೋಮ್ವರ್ಕ್ ಪ್ರಾಬ್ಲಮ್ಸ್. ಟೆಸ್ಟ್ ದ ಬಿಹೇವಿಯರ್ ಆಫ್ ದಿಸ್, test the behavior in the second, and n plus 1 by n power p ಇದು ಅದು ಇಲ್ಲಿ ಕೊಟ್ಟಿದ್ದೇವೆ. ಇದು ಸಿಗ್ಮಾ 1 by n power p ಆಗಿದೆ ನೋಡಿ, p ಸೀರೀಸ್ ಇರುವ ಹಾಗೆ. p ಸೀರೀಸ್ ಇಸ್ ಕನ್ವರ್ಜೆಂಟ್ ಇಫ್ p greater than 1. ಸಿಗ್ಮಾ 1 by n power p is convergent if p greater than 1 and p less than or equal to 1. ಸೊ ಇಲ್ಲಿ ನಿಮಗೆ ಕಾಮನ್ ವ್ಯಾಲ್ಯೂ ತಗೊಂಡಿದ್ದೇವೆ ನಾವು. ಇಲ್ಲಿ p minus 1 should be greater than 1 for convergence. ಕನ್ವರ್ಜೆನ್ಸಿಗೆ ಪವರ್ should be greater than 1. ಇಲ್ಲಿ p greater than 1. ಈ p minus 1 greater than 1 ಆದರೆ p is greater than 2 ಆಯಿತು. p greater than 2 to the right of 2 ಆಯಿತು, ರೈಟ್. ಸೊ ವೆನ್ ಇಟ್ ಇಸ್ ಕನ್ವರ್ಜೆಂಟ್ ಅಂದರೆ ಫಾರ್ p greater than 2. ಅದೇ ರೀತಿ ಡೈವರ್ಜೆಂಟ್ ಅಂದರೆ ಯಾವಾಗ ಪವರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಪವರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಆಗ p ಲೆಸ್ ದೆನ್ ಆರ್ ಈಕ್ವಲ್ ಟು 2 ಆಯಿತು. ನಿಮಗೆ ಲಾರ್ಜರ್ ರೇಂಜ್ ತಗೊಳ್ಬೇಕು. ನೀವು ಇದನ್ನು ತಗೊಂಡ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ತಗೊಂಡ್ರೆ ಈ ರೇಂಜ್ ಮಿಸ್ ಆಗುತ್ತೆ ನಿಮಗೆ. ಟೇಕ್ ಎ ಲಾರ್ಜರ್ ರೇಂಜ್, ವೈಡ್ ರೇಂಜ್ ತಗೊಳ್ಳುವಾಗ ಪಿ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಇಲ್ಲಿಂದಲೇ ತಗೊಳ್ಬೇಕು ನೀವು. ಡೈವರ್ಜೆನ್ಸಿಗೆ ಇಲ್ಲಿಂದಲೇ ತಗೊಳ್ಬೇಕು, ಇಲ್ಲಿಂದ ತಗೊಳ್ಳೋದಲ್ಲ, ಕಾಮನ್ ವ್ಯಾಲ್ಯೂ ತಗೊಳ್ಳೋದಲ್ಲ. ಯು ಹ್ಯಾವ್ ಟು ಟೇಕ್ ಎ ಲಾರ್ಜರ್ ರೇಂಜ್. 2 ಇಂದ ಕೆಳಗೆಲ್ಲ ಡೈವರ್ಜೆಂಟ್. ಇದು ಹೇಳ್ತೇನೆ ಉಂಟು. ಫಸ್ಟ್ ಒನ್ ಸೇಸ್ ದಟ್ ಬಿಲೋ 2, p value below 2 is divergent. Second one says below 1 also divergent. ಹಾಗಾದರೆ ಕಾಮನ್ ರೇಂಜ್ ಯಾವುದು? 2 ಇಂದ ತಗೊಳ್ಬೇಕು. ನೀವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನಲ್ಲಿ ಇದ್ದಾಗಲ್ಲ ಇಲ್ಲಿ p ವ್ಯಾಲ್ಯೂ ಲಾರ್ಜರ್ ರೇಂಜ್, ವೈಡ್ ರೇಂಜ್ ಟೇಕ್. ಸೊ 2 ಇಂದ ಚಿಕ್ಕದಿರುವಾಗೆಲ್ಲ ಡೈವರ್ಜೆಂಟ್, 1 ಇಂದ ಚಿಕ್ಕ ಇರುವಾಗ ಕೂಡ ಡೈವರ್ಜೆಂಟೆ. 2 ಇಂದ ಚಿಕ್ಕ ಇದ್ದರೆ 1 ಇಂದ ಚಿಕ್ಕದಿರುತ್ತೆ, ಇದು ಕೂಡ ಬರುತ್ತೆ ಅಲ್ವಾ. ಅದೇ ರೀತಿ ಇಲ್ಲಿ ಕೂಡ ಹಾಗೆ p greater than 2, p greater than 1, ರೈಟ್. ಇದು ರೈಟಿಗೆ, ಇಲ್ಲಿ ಮಾತ್ರ ರೈಟಿಗೆ ಹೋಗ್ಬೇಕು ನೀವು ಕನ್ವರ್ಜೆನ್ಸ್ಗೆ, ರೈಟ್. ಸರ್ಟನ್ಲಿ ಇಟ್ ಹ್ಯಾಪನ್ಸ್. ರೈಟ್ ಆಫ್ 1 ಆ್ಯಂಡ್ ರೈಟ್ ಆಫ್ 2. ಇದು ರೈಟ್ ಆಫ್ 2 ತಗೊಳ್ಳಿ ನೀವು, p greater than 2 ಅಂದರೆ ನೀವು ರೈಟಿಗೆ ಹೋಗುವಾಗ ರೇಂಜ್ ವೈಡ್ ಆಗುತ್ತೆ, ರೈಟ್. ವೆನ್ ಯು ಗೋ ಟು ದ ರೈಟ್ ದ ರೇಂಜ್ ಇಸ್ ವೈಡ್, ದಟ್ಸ್ ಫೈನ್. ಇದರಲ್ಲೆಲ್ಲ ನೀವು do you want any hint at this stage? You are able to do it. If you want any hint, ಕ್ವಶನ್ ನಂಬರ್ 12 ಅಲ್ಲಿ ಪ್ಲೀಸ್ ರಿಸೀವ್ ದಿಸ್ ಹಿಂಟ್. ನಾನು ಪುನಃ ಅದಕ್ಕೆ ವರ್ಕೌಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಕ್ವಶನ್ ನಂಬರ್ 12, 13 ಆ್ಯಂಡ್ 15 ಅಲ್ಲಿ ಐ ವಿಲ್ ಗಿವ್ ದ ಹಿಂಟ್. ಇದು 12ಗೆ ಡೈವರ್ಜೆಂಟ್ ಬರಬೇಕು, 13ಗೆ ಕನ್ವರ್ಜೆಂಟ್, 15ಗೆ ಕನ್ವರ್ಜೆಂಟ್ ಬರಬೇಕಲ್ಲ. ಇಲ್ಲಿ ನೋಡಿ 12 ಅಲ್ಲಿ 1 ಬೈ ಜನರಲ್ ಟರ್ಮ್ ಬರೆಯುವ, 1 ಬೈ ರೂಟ್ ಆಫ್ ಇದು 1 2 3 4 ಕೊನೆಗೆ n ಬರಬೇಕಲ್ಲ, n. ಇದು ಇದಕ್ಕಿಂತ ಒಂದು ಜಾಸ್ತಿ ಉಂಟು, ಸೊ n ಪ್ಲಸ್ 1, n ಇಂಟು n ಪ್ಲಸ್ 1, ಇಷ್ಟೇ ಇದು ವಿಷಯ. n ಇಂಟು n ಪ್ಲಸ್ 1. ನೀವು ಎನ್ನಿಗೆ 1 ಕೊಟ್ಟರೆ 1 ಇಂಟು 2 ಆಯಿತು. ಇದು 1 ಇಂಟು 2, 1.2 ಅಲ್ಲ, ಅದು 1 ಇಂಟು 2. ನೀವು ಎನ್ನಿಗೆ 2 ಕೊಟ್ಟರೆ 2 ಪ್ಲಸ್ 1 3, 2 ಇಂಟು 3, ಡಾಟ್ ಅಂದರೆ ಇಂಟು ಪ್ರಾಡಕ್ಟ್, ಇದು 2 ಇಂಟು 3. ಎನ್ನಿಗೆ 3 ಕೊಟ್ಟರೆ 3 ಇಂಟು 4. ಸೊ ಇದು ಜನರಲ್ ಟರ್ಮ್ ಇದಾಯಿತು. ಇದರಲ್ಲಿ ನೀವೇನು ಮಾಡಬೇಕಂದ್ರೆ ವಿ ಎನ್ ಸಿಲೆಕ್ಷನ್ ಮಾಡಬೇಕಲ್ಲ. ಟು ಸಿಲೆಕ್ಟ್ ವಿ ಎನ್, ಈ ಎನ್ ಹೊರಗೆ ತೆಗೀರಿ ನೀವು. ಇಲ್ಲಿ ಒಂದು ಎನ್ ಹೊರಗೆ ತೆಗೀರಿ, ಎನ್ ಸ್ಕ್ವೇರ್ ಆಯ್ತು. ಹೇಗೆ ಉಂಟಿದು ರೂಟ್ ಆಫ್ ಎನ್ ಇಂಟು ಟೇಕ್ ಎನ್ ಔಟ್ಸೈಡ್ ದ ಬ್ರ್ಯಾಕೆಟ್, ಆಗ ಇದು 1 ಪ್ಲಸ್ 1 ಬೈ ಎನ್ ಆಯಿತು.
ಇದು ರೂಟ್ ಎನ್ ಸ್ಕ್ವೇರ್ ಇಸ್ ಇಟ್. ರೂಟ್ ಎನ್ ಸ್ಕ್ವೇರ್ ಅಂದರೆ ಎನ್ ಆಯಿತು. ರೂಟ್ ಎನ್ ಸ್ಕ್ವೇರ್ ಇಸ್ ಎನ್. ಇದು 1/n ಆಯಿತು. 1/n ಇಂಟು ವಾಟ್? ಸಿಗ್ಮಾ 1 + 1/n ಇಷ್ಟು. ಓಕೆ, ಹೀಗೆ ತಗೊಳ್ಳಿ. ಈಗ ನಿಮಗೆ ನಿಮ್ಮ ವಿ ಎನ್ ಯಾವುದು ಅಂತ ಸಿಲೆಕ್ಟ್ ಮಾಡಿ. ವಿ ಎನ್ ಅಂದರೆ ಇಟ್ ಈಸ್ 1/n. ವಿ ಎನ್ ಈಸ್ 1/n. ಆಗ ವಾಟ್ ಈಸ್ ಸಿಗ್ಮಾ ವಿ ಎನ್? ಸಿಗ್ಮಾ ವಿ ಎನ್ ಈಸ್ ಸಿಗ್ಮಾ 1/n ಆಯಿತು. ಸಿಗ್ಮಾ 1/n ಈಸ್ ಹಾರ್ಮೋನಿಕ್ ಸೀರೀಸ್, ಇಟ್ ಈಸ್ ಡೈವರ್ಜೆಂಟ್ ಸಿನ್ಸ್ ಪಿ ವ್ಯಾಲ್ಯೂ ಈಕ್ವಲ್ ಟು 1. ನಿಮ್ಮ ಸಿಗ್ಮಾ 1/n⁴p ಸೀರೀಸ್ ಉಂಟಲ್ಲ, ಇದರಲ್ಲಿ ಪವರ್ ವ್ಯಾಲ್ಯೂಸ್ 1 ಇದ್ದರೆ ಡೈವರ್ಜೆಂಟ್, ಪಿ ವ್ಯಾಲ್ಯೂ 1 ಇದ್ದರೆ ಡೈವರ್ಜೆಂಟ್. ಪ್ಲೀಸ್ ಕ್ಯಾಲ್ಕುಲೇಟ್ ಲಿಮಿಟ್ ಯು ಎನ್ ಬೈ ವಿ ಎನ್ ಕ್ಯಾಲ್ಕುಲೇಟ್ ಮಾಡಿ ಆ್ಯಸ್ ಎನ್ ಇಸ್ ಟೆಂಡ್ ಟು ಇನ್ಫಿನಿಟಿ. ಯು ಎನ್ ಬೈ ವಿ ಎನ್, ಯು ಎನ್ ಅಂದರೆ ಏನು ಇದಲ್ಲ, ಲಿಮಿಟ್ 1/n ಇಂಟು ಸಿಗ್ಮಾ 1 + 1/n, ಇದು ಯು ಎನ್. ಡಿವೈಡೆಡ್ ಬೈ ವಿ ಎನ್ ಅಂದರೆ ಮಲ್ಟಿಪ್ಲೈಡ್ ಬೈ ರೆಸಿಪ್ರೋಕಲ್ n/1. ಇದು ಎನ್ ಕ್ಯಾನ್ಸಲ್ ಆಯಿತು. ಸಾರಿ, ಇಲ್ಲಿ ದಿಸ್ ಈಸ್ ಜನರಲ್ ಟರ್ಮ್, ಇಲ್ಲಿ ಸಿಗ್ಮಾ ಬರೋದಿಲ್ಲ. ಇಟ್ ಈಸ್ ಆ್ಯಕ್ಚುಲಿ ರೂಟ್ ಆಫ್ ಅಲ್ಲ 1/√of 1/√of ನೀವು ರೂಟ್ ಎನ್ ಸ್ಕ್ವೇರ್ ಅಲ್ಲ, ಇದು ರೂಟ್ ಎನ್ ಸ್ಕ್ವೇರ್. ಲುಕಿಯ ರೂಟ್ ಎನ್ ಸ್ಕ್ವೇರ್ ಅಂದರೆ ಎನ್ ಆಯಿತು. 1/n ಇಂಟು ರೂಟಲ್ಲಿ ಸಿಗ್ಮಾ ಅಲ್ಲ, ಅದು ರೂಟ್ ಆಫ್ ವಾಟ್? 1 + 1/n. ಇದು ನಿಮ್ಮ ಯು ಎನ್ ಆಯಿತು. ಯು ಎನ್ ಫೈನ್. ಎನ್ ಇಂಟು ಎನ್, ಎನ್ ಸ್ಕ್ವೇರ್, ರೂಟ್ ಎನ್ ಸ್ಕ್ವೇರ್ ಇಸ್ ಎನ್. ಮತ್ತು ಉಳಿಯೋದು ಇಲ್ಲಿ ಸಿಗ್ಮಾ ಬರ್ತದಲ್ಲ, ರೂಟ್ ಆಫ್ 1 + 1/n ಆಗಬೇಕಲ್ಲ. ಫೈನ್. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಬರೆಯುವಾಗ ಮಿಸ್ಟೇಕ್ ಆಯಿತು. ರೂಟ್ ಆಫ್ 1 + 1/n ಇದು ರೂಟ್ ಆಫ್. ಗೆಟಿಂಗ್ ದಿಸ್, ಐ ರೈಟ್ ಇಟ್ ಸಪ್ರೇಟ್ಲಿ. ಇಟ್ ಇಸ್ ಲಿಮಿಟ್ n ಟೆಂಡ್ ಟು ಇನ್ಫಿನಿಟಿ. ವಾಟ್ ಈಸ್ ಯು ಎನ್? 1/n ಇಂಟು ರೂಟ್ ಆಫ್ 1 + 1/n. ಐ ರೋಟ್ ಸಿಗ್ಮಾ ಅಲ್ಲ, ಅದು ರೂಟ್ ಅದು. ಓಕೆನಾ? ಇದು ಯು ಎನ್ ಡಿವೈಡೆಡ್ ಬೈ ವಿ ಎನ್. ವಿ ಎನ್ ಅಂದರೆ ಮಲ್ಟಿಪ್ಲೈಡ್ ಬೈ ದ ರೆಸಿಪ್ರೋಕಲ್ n/1. ಇದು ಕ್ಯಾನ್ಸಲ್ ಮಾಡಿ, ಟೇಕ್ ದ ಲಿಮಿಟ್. ಇಫ್ ಯು ಟೇಕ್ ದ ಲಿಮಿಟ್, ಇಟ್ ಇಸ್ 1/√of 1 + 0. ಇಟ್ ಇಸ್ 1 ಅಂದರೆ ನಾಟ್ ಈಕ್ವಲ್ 0. ಇಟ್ ಇಸ್ ಎ ಫೈನೈಟ್ ವ್ಯಾಲ್ಯೂ. ಸೊ ಬೋತ್ ದ ಸೀರೀಸ್ ಬಿಹೇವ್ ಅಲೈಕ್, ಬಟ್ ಸಿಗ್ಮಾ ವಿ ಎನ್ ಇಸ್ ಆಲ್ರೆಡಿ ಡೈವರ್ಜೆಂಟ್. So sigma un is also divergent. Sigma un is divergent. Answer is divergent. Okay, fine. Question number 13 ಅಲ್ಲಿ I'll just give a hint for this. And 15th ಗೆ ನೀವು rationalize ಮಾಡಿ. Please multiply and divide by √n + 1 plus √n - 1. Multiply and divide by the conjugate of this. ಇದಕ್ಕೆ ಇಲ್ಲಿ ಮಾತ್ರ ಇಲ್ಲಿ ನೋಡಿ, ಇದು 1 ಅಂದರೆ √1 ಅಂತ ನೀವು ಬರಿಬೋದು. 4 × 6, √3/6 × 8, √5/8 × 10 ಎಕ್ಸೆಟ್ರಾ ಹೋಗುತ್ತೆ. ಹೀಗೆ ಇಲ್ಲಿ 1 ಅಂದರೆ √1 ಅಂತ ಹಾಕಿ. ಇಲ್ಲಿ 1, 3, 5 ಅಂದರೆ ಆಡ್ ಇದು, isn't it? That is arithmetic series AP. It is in AP where nth term is a plus n minus 1 into d. a ಅಂದರೆ 1, d ಅಂದರೆ ಕಾಮನ್ ಡಿಫ್ರೆನ್ಸ್ 2, 3 minus 1, 5 minus 3, 2. It is 1 plus 2n minus 2 ಅಂದರೆ ಇಟ್ ಇಸ್ 2n minus 1 ಆಯಿತು. ನ್ಯೂಮರೇಟರ್ ಜನರಲ್ ಟರ್ಮ್ ಬರೀಬೇಕಲ್ಲ, ಜನರಲ್ ಟರ್ಮ್ ಬರೆಯುವಾಗ ರೂಟ್ ಆಫ್ 1, 3, 5 ಎಕ್ಸೆಟ್ರಾ ಜನರಲ್ ಟರ್ಮ್ ಇಸ್ 2n minus 1. ನ್ಯೂಮರೇಟರ್ ಇಷ್ಟು ಡಿವೈಡೆಡ್ ಬೈ 4, 6, 8 ಎಕ್ಸೆಟ್ರಾ. 4, 6, 8 ಎಕ್ಸೆಟ್ರಾ ಹೋದರೆ ನೀವು ಟಿ ಎನ್ ಅಂದರೆ ಎಂತ? a plus n minus 1 into d ಅಂದರೆ 2. It is 4 plus 2n minus 2 ಅಂದರೆ 2n plus 2 ಆಯ್ತಿದು. 2n plus 2 ಫಸ್ಟ್ ಒನ್. 2n plus 2, n ಗೆ 1 ಕೊಟ್ಟರೆ 4 ಆಗುತ್ತೆ. n ಗೆ 1 ಕೊಟ್ಟರೆ 4. 6 ಬರಬೇಕಾದ್ರೆ ಇದಕ್ಕೆ 2 ಆ್ಯಡ್ ಮಾಡಬೇಕು. 4 plus 2 is 6 ಅಲ್ಲ, 2 ಆ್ಯಡ್ ಮಾಡಿ 2n plus 4 ಇದಷ್ಟೇ. ಇದು ಜನರಲ್ ಟರ್ಮ್. ದಿಸ್ ಇಸ್ ಜನರಲ್ ಟರ್ಮ್. ಇದು ಜನರಲ್ ಟರ್ಮ್ ಆದರೆ ಟೇಕ್ ಎನ್ ಔಟ್ಸೈಡ್, ಎಲ್ಲ ಕಡೆ ಎನ್ ಹೊರಗೆ ತೆಗೀರಿ. ಇಲ್ಲಿ √n ಆಯಿತು. √n ಇಂಟು ಇದು 2 minus 1/n ಆಯಿತು. ಇಫ್ ಯು ಟೇಕ್ ಎನ್ ಔಟ್ಸೈಡ್, ರೂಟ್ ಉಂಟು, ಟೇಕ್ ಎನ್ ಔಟ್ಸೈಡ್ 2 plus 2/n ಆಯಿತು. ಇದು ಟೇಕ್ ಎನ್ ಔಟ್ಸೈಡ್, ಇಟ್ ಇಸ್ 2 plus 4/n ಆಯಿತು. ಇಷ್ಟು ಫೈನ್. √n ಅಂದರೆ n⁴. √n ಅಂದರೆ ಇಷ್ಟು ಡಿವೈಡೆಡ್ ಬೈ n ಅಂದರೆ n⁴1. ಅಥವಾ ಇದನ್ನು ಹೀಗೆ ಸಹ ಹೇಳ್ಬೋದಲ್ಲ,
ಇದು √10 ಅಲ್ಲ, √10. ಎನ್ ಅಂದರೆ ಎಂತ? ಎನ್ ಅಂದರೆ √10 ಇಂಟು √10. ಆಗ ಇದು ಕ್ಯಾನ್ಸಲ್ ಆಯಿತು. ಏನು ಉಳೀತು? 1/√10 ಉಳೀತು. 1/√10 ಇಂಟು √2 - 1/n ಬೈ, ಒಂದು ನಿಮಿಷ, ಇಲ್ಲೊಂದು n ಎಕ್ಸ್ಟ್ರಾ ಉಂಟಾ? ಇದು √10/n ಇಂಟು n, ಇಂಟು n ಇಂಟು 2 + 2/n, ರೈಟ್, ಇಂಟು 2 + 4/n. ಇಷ್ಟು. ಇಲ್ಲಿ ನೋಡಿ, n ಇಂಟು n, n ಸ್ಕ್ವೇರ್ ಇತ್ತು ಆ್ಯಕ್ಚುಲಿ, ನಾನು ಒಂದು n ಇಲ್ಲಿ ಬರೀತೇನೆ. √10/n ಅಂದರೆ √10, ಸೊ 1/n√10. ಓಕೆ, ಟೇಕ್ Vn equal to this value. ಓಕೆ, ಲೆಟ್ Vn is equal to 1/n√10. √10 ಅಂದರೆ n ಪವರ್ ಹಾಫ್, ಅದು n ಪವರ್ ಹಾಫ್. ಇದು 1.5 ಆಯಿತು. 1.5 ಅಂದರೆ 3/2, n to the power 3/2, 3/2. ಇದು Vn. ಆಗ ಸಿಗ್ಮಾ Vn ಎಂತಾಯಿತು? ಸಿಗ್ಮಾ Vn is ಸಿಗ್ಮಾ 1/n to the power 3/2. ಇದು ಪಿ ಸೀರೀಸ್. ಪಿ ಸೀರೀಸಲ್ಲಿ ಪಿ ವ್ಯಾಲ್ಯೂ ಎಷ್ಟು? 3/2. 3/2 ಅಂದರೆ >1. ಪಿ >1 ಇದ್ದರೆ ಇಟ್ ಇಸ್ ಕನ್ವರ್ಜೆಂಟ್. ಸಿಗ್ಮಾ Vn ಕನ್ವರ್ಜೆಂಟ್ ಆಯಿತು. ಓಕೆ, ಪ್ಲೀಸ್ ಕ್ಯಾಲ್ಕುಲೇಟ್. ನೀವು ಲಾಸ್ಟ್ ಟೈಮ್ ಮಾಡಿದಾಗ ಇಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಿ. ಫೈಂಡ್ ಲಿಮಿಟ್ UN/Vn. ದಿಸ್ ಗೋಯಿಂಗ್ ಟು ಬಿ ನಾಟ್ ಈಕ್ವಲ್ 0 ಆ್ಯಂಡ್ ಫೈನೈಟ್. ಪ್ಲೀಸ್ ಕ್ಯಾಲ್ಕುಲೇಟ್ ದ್ಯಾಟ್. ಲಿಮಿಟ್ UN/Vn ಕ್ಯಾಲ್ಕುಲೇಟ್ ಮಾಡಿ. ದೆನ್ ಬೈ ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್, ಬೋತ್ ದ ಸೀರೀಸ್ ಬಿಹೇವ್ ಅಲೈಕ್, but already sigma Vn is convergent, and therefore given series is also convergent, right? It is for your question number 13, it is convergent, right? 15 alli you multiply and divide by the conjugate of this and simplify. With this you are completing this exercise. In the next class you are going to study Cauchy's root test, ಆಮೇಲೆ D'Alembert's ratio test, root test, ರೇಷಿಯೋ ಟೆಸ್ಟ್, ಲಾಗರಿಥಮಿಕ್ ಟೆಸ್ಟ್. ಓಕೆ, ರೂಟ್ ಟೆಸ್ಟ್, ರೇಷಿಯೋ ಟೆಸ್ಟ್, ಲಾಗರಿಥಮಿಕ್ ಟೆಸ್ಟ್, ಅಲ್ಲಂದರೆ ರ್ಯಾಬಿಸ್ ಟೆಸ್ಟ್ ಅಂತ ಉಂಟು. 4 ಟೆಸ್ಟ್ ಉಂಟು. ಓಕೆ, ವಿಚ್ ಆರ್ ದ 4 ಟೆಸ್ಟ್ ರಿಮೈನಿಂಗ್? ರೂಟ್ ಟೆಸ್ಟ್, ರೇಷಿಯೋ ಟೆಸ್ಟ್, ಲಾಗರಿಥಮಿಕ್ ಟೆಸ್ಟ್, ರ್ಯಾಬಿಸ್ ಟೆಸ್ಟ್. ಆಮೇಲೆ ಒಂದು ಗಾಸ್ ಟೆಸ್ಟ್ ಉಂಟು. 5 ಟೆಸ್ಟ್ ಉಂಟು, ಗಾಸ್ ಟೆಸ್ಟ್ ಅಂತ. ಈ 5 ಟೆಸ್ಟಲ್ಲಿ ವಿ ಆರ್ ಗೋಯಿಂಗ್ ಟು omit 2. we will study only 3 tests we are going to study. ಅದಾದಮೇಲೆ ಆಲ್ಟರ್ನೇಟಿಂಗ್ ಸೀರೀಸ್ ಬರುತ್ತೆ. ಆಲ್ಟರ್ನೇಟಿಂಗ್ ಸೀರೀಸಲ್ಲಿ ಲಿಬ್ನೈಟ್ಸ್ ಟೆಸ್ಟ್ ಅಂತ ಉಂಟು. ವಿತ್ ದ್ಯಾಟ್ ದ ಯೂನಿಟ್ ಈಸ್ ಗೆಟಿಂಗ್ ಕಂಪ್ಲೀಟೆಡ್. ಇನ್ನೊಂದು ಅನದರ್ 1 week ಕ್ಲಾಸ್ ಇಸ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟಿಂಗ್ ದ ಯೂನಿಟ್. ಮೇ ಬಿ ಒಂದು 8 to 10 days ಬೇಕು. 8 to 10 days ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ಯೂನಿಟ್ ಆ್ಯಂಡ್ ಆಲ್ಸೋ ದ ಸಿಲೆಬಸ್ ಆಫ್ 3rd SEM ಟು ಬಿ ಕವರ್ಡ್ ಬೈ ಮೀ, ರೈಟ್? Thank you. If you have any doubts, please clarify by either putting message or giving a call. Thank you.